ನಟಿ ಕಾರುಣ್ಯರಾಮ್ ತಂಗಿ ವಂಚನೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮತ್ತೆ ವಿಚಾರಣೆಯನ್ನ ಎದುರಿಸಿದ್ದಾರೆ ಕಾರುಣ್ಯರಾಮ್. ಪ್ರಶ್ನೆಗಳನ್ನು ಕೇಳಿದ್ರೆ ಮಾಧ್ಯಮಗಳು ಇದಕ್ಕೆಲ್ಲವೂ ಕೂಡ ಪರಿಹಾರವನ್ನ ನೀಡುತ್ತಾ ಅಂತ ಹೇಳಿ ಒಂದು ರೀತಿಯ ಉದಾಸೀನದ ಮಾತು. ಉತ್ತರ ನೀಡದೆ ಹೊರಟಿದ್ದಾರೆ ನಟಿ ಕಾರುಣ್ಯರಾಮ್. ಲಕ್ಷಾಂತರ ರೂಪಾಯಿ ಅಲ್ಲ, ಕೋಟ್ಯಂತರ ರೂಪಾಯಿ ವಂಚಿಸಿದಂತ ಕಾರುಣ್ಯರಾಮ್ ಸಹೋದರಿ ಸಮೃದ್ಧಿ ರಾಮ್ ಅಮಾಯಕರ ಬಳಿ ಹಣವನ್ನು ತೆಗೆದುಕೊಂಡು ಅದನ್ನು ಬೆಟ್ಟಿಂಗ್ ಆ್ಯಪ್ಗಳಿಗೆ ಹಾಕಿ ಹಣವನ್ನು ಕಳೆದುಕೊಂಡಿದ್ದಾಳೆ. ಕೋಟ್ಯಂತರ ರೂಪಾಯಿ ಸಾಲವನ್ನು ಮಾಡಿಕೊಂಡಿದ್ದಾಳೆ. ಕೇಳಿದ ಹಣವನ್ನು ವಾಪಸ್ ಕೊಡು ಅಂತ ಕೇಳಿದ್ರೆ ನಿನ್ನ ಹೆಸರು ಬರೆದಿಟ್ಟು ನಾನು ಆತ್ಮಹತ್ಯೆ ಮಾಡಿಕೊಳ್ತೇನೆ ಅಂತ ಹೇಳಿ ದುಡ್ಡು ಕೊಟ್ಟವರಿಗೆ ಬೆದರಿಸುವಂಥ ಕೆಲಸವನ್ನು ಸಮೃದ್ಧಿ ರಾಮ್ ಮಾಡಿದ್ದಾಳೆ. ಈ ಕೇಸಿಗೆ ಸಂಬಂಧಪಟ್ಟಂತೆ ಇದೀಗ ಕಾರುಣ್ಯರಾಮ್ ತನಿಖೆಗೆ ಹಾಜರಾಗಿದ್ದರು. ಏನಕ್ಕೆ ವಿಚಾರ ಅಂತ ಕೇಳಿದ್ರೆ ಮೀಡಿಯಾಗಳ ಮುಂದೆ ಮಾತನಾಡ್ಬಿಟ್ರೆ ಸಮಸ್ಯೆ ಬಗೆಹರಿಯುತ್ತಾ ಅನ್ನುವ ರೀತಿಯಲ್ಲಿ ಒಂದು ಉಡಾಫೆಯ ಮಾತುಗಳನ್ನು ಕಾರುಣ್ಯರಾಮ್ ಮಾತನಾಡಿದ್ದಾರೆ. ಯಾವಾಗಲೂ ಕೂಡ ಅಷ್ಟೇ, ಮಾಧ್ಯಮಗಳ ಬಳಕೆಗಳು ಯಾವಾಗ ಹೇಗೆ ಬೇಕೋ ಆ ಸಂದರ್ಭದಲ್ಲಿ ಮಾತ್ರ ಬಳಕೆ ಆಗುತ್ತೆ. ಆ ನಂತರದಲ್ಲಿ ಮಾಧ್ಯಮಗಳು ಬೇಡವಾಗುತ್ತೆ. ಬೆಳೆದ ನಂತರ ಮಾಧ್ಯಮಗಳೇ ಹಾಕಬೇಕು. ಈಗ ಕಾರುಣ್ಯರಾಮ್ ಸರದಿ ಅಂತ ಕಾಣಿಸುತ್ತೆ. ಮಾಧ್ಯಮಗಳ ಬಗ್ಗೆ ಮಾತನಾಡಿ ಈಗ ಯಾರ್ಯಾರು ಎಲ್ಲೆಲ್ಲಿದ್ದಾರೋ ಗೊತ್ತಿದೆ. ಈಗ ಕಾರುಣ್ಯರಾಮ್ ಸರದಿ ಅಂತ ಕಾಣಿಸುತ್ತೆ. ಕಾರುಣ್ಯರಾಮ್ ಕೂಡ ಅಂಥದ್ದೇ ಉಡಾಫೆ ಮಾತುಗಳನ್ನು ಹೇಳಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ನೀಡ್ತಾರೆ. ಸಂತೋಷ್, ಗಮನಿಸ್ತಾ ಇದ್ದೀವಿ ಕಾರುಣ್ಯರಾಮ್ ಮಾತಿನ ವರಸೆಯನ್ನ, ಜೊತೆಗೆ ಆಕೆಯ ರೀತಿಯನ್ನ. ಯಾಕಂತ ಹೇಳಿದ್ರೆ ಅನೇಕರು ಮೋಸ ಹೋಗಿದ್ದಾರೆ, ಕಾಯ್ತಾ ಇದ್ದಾರೆ. ಈಗ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ ಅಂತ ಹೇಳಿದ್ರೆ ನಮಗೆ ನ್ಯಾಯ ಸಿಗ್ಬೋದು. ನಾವು ಕಷ್ಟಪಟ್ಟು ಸಂಪಾದನೆ ಮಾಡಿ ಕೂಡಿಟ್ಟ ಹಣ ಈಗ ಯಾರದ್ದೋ ಬೆಟ್ಟಿಂಗ್ ದುರಾಸೆಗೆ ಬಲಿಯಾಗಿದೆ ಅಂತ ಹೇಳಿದ್ರೆ ನಮ್ಮನ್ನ ವಾಪಸ್ ಬರ್ಬೋದು ಅನ್ನೋ ನಿರೀಕ್ಷೆಗಳಿರುತ್ತೆ. ಅಟ್ಲೀಸ್ಟ್ ಕಾರುಣ್ಯರಾಮ್ ಆ ಬಗ್ಗೆ ಸ್ಪಷ್ಟನೆ ಕೊಡಬಹುದಾಗಿತ್ತು, ಅವ್ರಿಗೊಂದು ಧೈರ್ಯ ತುಂಬಬಹುದಾಗಿತ್ತು ಈ ಸನ್ನಿವೇಶಕ್ಕೆ ಅಂತ ಅನ್ಸೋದಿಲ್ವಾ? ಕಾರುಣ್ಯರಾಮ್ ಯಾಕೆ ಈ ರೀತಿ ಮಾತನಾಡಿದ್ದು ಅಂತ? ದಶರಥ್, ಏನು ಈಗಾಗಲೇ ಕಾರುಣ್ಯರಾಮ್ ಅವರ ತಂಗಿ ಸಮೃದ್ಧಿ ಏನು ಲಕ್ಷಾಂತರ ರೂಪಾಯಿ ಹಣವನ್ನು ಇಸ್ಕೊಂಡು ಎಲ್ಲರೂ ಕೂಡ ವಂಚನೆ ಹಾಕಿ ತಲೆಮರೆಸ್ಕೊಂಡಿರುವಂಥದ್ದು, ಯಾರಾದರೂ ಕೇಳಿದ್ರೆ ಅವರಿಗೆ ಬೆದರಿಕೆಗಳನ್ನ ಹಾಕುವಂಥ ಕೆಲಸಗಳನ್ನ ಮಾಡ್ತಾ ಇರುವಂಥದ್ದು. ಈ ಸಂಬಂಧ 6 ತಿಂಗಳ ಹಿಂದೆನೇ ದೂರನ್ನು ಕೊಡಲಾಗಿತ್ತು RR ನಗರ ಪೊಲೀಸ್ ಠಾಣೆಗೆ, ರಾಜರಾಜೇಶ್ವರಿ ನಗರ ಪೊಲೀಸ್ ಠಾಣೆಗೆ. ಆದರೆ ಹಣಕಾಸಿನ ದುಡ್ಡು ಅಂತ ಹೇಳಿ ಅವರು ಕೂಡ ಬಗ್ಗೆ NCR ಅನ್ನು ಮಾಡಿ ಅದನ್ನು ಕೋರ್ಟ್ನಲ್ಲಿ ಬಗೆಹರಿಸ್ಕೊಳ್ಳುವಂತೆ ಸೂಚಿಸಿದ್ರು. ಆದರೆ ಯಾವಾಗ ಈ ಹಣವನ್ನು ತೆಗೆದುಕೊಂಡ್ರು ಕಾರುಣ್ಯರಾಮ್ ಅವರ ತಂಗಿ, ಹಣ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಕಾರುಣ್ಯರಾಮ್ ಅವರ ಹೆಸರನ್ನೇ ಉಲ್ಲೇಖವನ್ನು ಮಾಡಿ ಕಾರುಣ್ಯರಾಮ್ ಅವರು ಕೆಲವು ಸ್ಟುಡಿಯೋಗಳನ್ನು ಮಾಡ್ತಾ ಇದ್ದಾರೆ, ನನ್ನ ಅಕ್ಕ ಸೆಲೆಬ್ರಿಟಿ ಇದ್ದಾಳೆ, ಹೀಗಾಗಿ ಅವ್ರು ನೇರವಾಗಿ ಹಣವನ್ನು ಕೇಳಲಿಕ್ಕೆ ಆಗೋದಿಲ್ಲ. ಈ ಕಾರಣಕ್ಕಾಗಿ ನನ್ನ ಮುಖಾಂತರ ಕೇಳಿಸ್ತಾ ಇದ್ದಾರೆ, ನಿಮಗೆಲ್ಲ ಗೊತ್ತಲ್ವಾ ಅಂತೇಳಿ ಎಲ್ಲರೂ ಕೂಡ ಆಕೆಯ ಕ್ಲೋಸ್ ಫ್ರೆಂಡ್ಸ್ ಏನಿದ್ರು, ಈಗ ಪ್ರತಿಭಾ ಎಂಬ ಆಕೆಯ ಮೇಲೆ ಏನು ಕಾರುಣ್ಯರಾಮ್ ಅವರು ದೂರನ್ನು ಕೊಟ್ಟಿದ್ದಾರೆ. ಸೊ ಅವರು ಸಮೃದ್ಧಿಯ ಕ್ಲಾಸ್ಮೇಟ್ ಕೂಡ ಆಗಿದ್ರು ಈ ಹಿಂದೆ ಕಾಲೇಜ್ ದಿನಗಳಲ್ಲಿ ಅನ್ನೋ ಮಾಹಿತಿಗಳು ಇರುವಂಥದ್ದು. ಸೊ ಹೀಗಾಗಿ ಅವರು ಗೊತ್ತಿರೋ ಹಿನ್ನೆಲೆಯಲ್ಲಿ ಅವ್ರ ಮನೆ ಕಾರ್ಯಕ್ರಮ ಆದರೆ ಇಲ್ಲ ಇವ್ರ ಮನೇಲಿ ಕಾರ್ಯಕ್ರಮಗಳಾದರೆ ಹೋಗ್ತಾ ಇದ್ರು. ಅವಾಗ ಎಲ್ಲವೂ ಕೂಡ ಚೆನ್ನಾಗಿತ್ತು. ಯಾವಾಗ ಹಣವನ್ನು ಇಸ್ಕೊಂಡು ಆ ಹಣವನ್ನು ವಾಪಸ್ ಕೇಳಿದಾಗ ನಮ್ಮ ತಂಗಿಗೂ ನಮಗೂ ಸಂಬಂಧವೇ ಇಲ್ಲ, ಆಕೆ ಬೆಟ್ಟಿಂಗ್ ಆಡಿದ್ರೆ ಅವಳೆಲ್ಲ ಹೊರಗಡೆ ಇಟ್ಟಿದ್ವಿ, ಅವಳು ನಮ್ಮ ಪಾಲಿಗೆ ಇಲ್ಲ ಅನ್ನೋ ರೀತಿಯಲ್ಲಿ ಕಾರುಣ್ಯರಾಮ್ ಮಾತಾಡ್ತಾರೆ. ಅದೇ ನಾವು ಪೊಲೀಸ್ ಠಾಣೆಗೆ ಹೋಗಿ ಕೂತು ದೂರನ್ನು ಕೊಡ್ಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಕಾರುಣ್ಯರಾಮ್ ಅವ್ರಿಗೆ ಪೊಲೀಸ್ ಅವರು ಫೋನ್ ಮಾಡಿದ್ರೆ 5 ನಿಮಿಷ ಟೈಮ್ ಕೊಡಿ, ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ ಫೋನನ್ನು ಇಟ್ಟ ತಕ್ಷಣ ಅವರ ತಂಗಿ ಮಾತ್ರ 2 ನಿಮಿಷದಲ್ಲಿ ವಾಪಸ್ ಫೋನ್ ಮಾಡ್ತಾರೆ. ಅಂದರೆ ಇಷ್ಟು ದಿನಗಳ ಕಾಲ ಪೊಲೀಸ್ ಠಾಣೆಗೆ ಹೋಗುವ ಮೊದಲು ಸಮೃದ್ಧಿಗೆ ಫೋನ್ ಮಾಡಿದ್ರೆ ಫೋನೇ ತೆಗಿತಾ ಇರಲಿಲ್ಲ. ಕಾರುಣ್ಯರಾಮ್ ಅವ್ರನ್ನ ಕೇಳಿದ ತಕ್ಷಣ ಪೊಲೀಸ್ ಠಾಣೆಗೆ ಹೋಗೋರು ಅಂದ ತಕ್ಷಣ ವಾಪಸ್ ಫೋನ್ ಬರುತ್ತೆ ಅಂದರೆ ಕಾರುಣ್ಯರಾಮ್ ಅವ್ರಿಗೆ ಸಮೃದ್ಧಿ ಅವ್ರಿಗೆ ಸಂಪರ್ಕ ಇದೆ ಅನ್ನೋದು ಏನು ಈಗಾಗಲೇ ಪ್ರತಿಭಾ ಮತ್ತು ಇತರರ ಆರೋಪಗಳಿರುವಂಥದ್ದು. ಯಾರು ಹಣವನ್ನು ಕಳ್ಕೊಂಡು ವಂಚನೆಗೊಳಗಾಗಿದ್ದಾರೆ, ಮೋಸಕ್ಕೊಳಗಾಗಿದ್ದಾರೆ ಅವರು. ಸೊ ತನ್ನ ಅಕ್ಕ ನಟಿ, ಹೀರೋಯಿನು, ಸೆಲೆಬ್ರಿಟಿ ಈ ರೀತಿಯಾಗಿ ಹೇಳ್ಕೊಂಡು ಅವ್ರಿಗೆ ದೊಡ್ಡವ್ರ ಪರಿಚಯ ಇದೆ, ಆ ರೀತಿಯಾಗಿ ಹೇಳಿ ಅವರ ತಂಗಿ ಹಣವನ್ನು ಇಸ್ಕೊಂಡಿದ್ದಾರೆ ಅಂತೇಳಿ ಹಣ ಕಳ್ಕೊಂಡವರು ಈಗಲೂ ಆರೋಪವನ್ನು ಮಾಡ್ತಾ ಇರುವಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟಾಗ ಹಣ ಕೇಳಲಿಕ್ಕೆ ಹೋದಾಗ ಆದಂಥ ಜಗಳಗಳಿತ್ತು ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಬಂದಂಥ ಒಂದು ಕಾಮೆಂಟನ್ನು ಇಟ್ಕೊಂಡು ಅವರು ಸೈಬರ್ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿರುವಂಥದ್ದು. ಯಾರ್ಯಾರ ಬಳಿ ಹಣವನ್ನು ಸಮೃದ್ಧಿ ಅಂದರೆ ಕಾರುಣ್ಯರಾಮ್ ಅವರ ತಂಗಿ ಇಸ್ಕೊಂಡಿದ್ರು ಅಂಥವರ ವಿರುದ್ಧ ಸೈಬರ್ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿರುವಂಥದ್ದು. ಯಾವ ರೀತಿಯಾಗಿದೆ ಅಂದರೆ ಹಣವನ್ನು ಕೊಟ್ಟಿದ್ದಲ್ಲದೆ ಇವರು ಹೇಳಿದ ರೀತಿಯಲ್ಲಿ ಬಯಸ್ಕೊಳ್ಳೋದೊಂದು, ಮತ್ತೊಂದು ಪೊಲೀಸ್ ಠಾಣೆಗೆ ಹೋಗಿ ದಿನನಿತ್ಯ ಇವರು ಅಲೆಯುವಂಥದ್ದು, ಅದಷ್ಟೇ ಅಲ್ಲದೆ ಇವ್ರ ಮನೆ ಬಾಗಿಲಿಗೆ ಹೋಗಿ ಹಣವನ್ನು ಕೇಳುವಂಥ ಪರಿಸ್ಥಿತಿ ಬಂದಿರುವಂಥದ್ದು. ಆದರೆ ಅದನ್ನು ಅಡ್ವಾಂಟೇಜ್ ಆಗಿ ತೆಗೆದುಕೊಂಡಿರುವಂಥ ಕಾರುಣ್ಯರಾಮ್ ಅವರು ದೂರನ್ನು ಕೊಟ್ಟು ನಮಗೆ ಹ್ಯಾರಾಸ್ಮೆಂಟ್ ಮಾಡ್ತಿದ್ದಾರೆ
ಮಾಡಿದ್ದಾರೆ ಅಂತ ಹೇಳಿ ಪ್ರತಿಭಾ ಅವ್ರು ಇರ್ಬೋದು, ಹಣ ಕಳೆದುಕೊಂಡಂತ ಕಪಿಲ್ ಅವ್ರು ಇರ್ಬೋದು ಆರೋಪವನ್ನು ಮಾಡ್ತಾ ಇರುವಂತದ್ದು. ನಾವೇ ಹಣ ಕೊಟ್ಟು ನಾವೇ ಪೊಲೀಸ್ ಸ್ಟೇಷನ್ಗೆ ಬರಬೇಕಾದಂತ ಪರಿಸ್ಥಿತಿ ಬಂದಿದೆ ಸರ್. ಇವರೆಲ್ಲ ಹೊರಗಡೆ ಮತ್ತು ಸೆಲೆಬ್ರಿಟಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಸೊ ಇದರಿಂದ ನಮ್ಮ ಹಣ ಕೊಟ್ಟು ನಾವು ಈ ಸಮಸ್ಯೆಲಿದ್ದಾಗ ವಾಪಸ್ ಕೇಳಿದ್ರೆ ನಮಗೆ ಕಿರುಕುಳವನ್ನು ಕೊಡ್ತಾರೆ, ನಮ್ಮ ವಿರುದ್ಧ ಇನ್ಫ್ಲುಯೆನ್ಸ್ ಅನ್ನ ಮಾಡ್ತಾರೆ, ತಮ್ಮ ಪ್ರಭಾವವನ್ನು ಬೆಳೆಸಿ ದೂರನ್ನು ಕೊಡ್ತಾರೆ ಅಂತ ಹೇಳಿ ಆರೋಪವನ್ನು ಮಾಡಿರುವಂಥದ್ದು. ಇವತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸೈಬರ್ ಠಾಣೆಗೆ ಬಂದಾಗ ವಿಚಾರಣೆಯನ್ನು ಮುಗಿಸಿ ಹೊರ ಬಂದಾಗ ಅವರನ್ನ ಮಾಧ್ಯಮದವರು ಕೂಡ ನಾವು ಅವ್ರನ್ನ ಪ್ರಶ್ನೆಯನ್ನು ಮಾಡಿದ್ವಿ. ಯಾವ ಪ್ರಕರಣಕ್ಕಾಗಿ ಬಂದಿದ್ವಿ ಅಂತ ಕೇಳಿದ್ವಿ. ಆ ಬೈಟನ್ನು ಕೊಡ್ಬೋದಿತ್ತು, ಇಲ್ಲಾಂದ್ರೆ ರಿಯಾಕ್ಷನ್ ಕೊಡಲ್ಲ ಅಂತ ಹೇಳ್ಬೋದಿತ್ತು. ಅದನ್ನು ಬಿಟ್ಟು ಉಡಾಫೆ ಉತ್ತರವನ್ನು ಕೊಟ್ಟಿರುವಂಥದ್ದು. ಏನು ಮಾಧ್ಯಮಗಳಿಗೆ ಹೇಳ್ಬಿಟ್ರೆ ನನ್ನ ಸಮಸ್ಯೆ ಬಗೆಹರಿಯುತ್ತಾ ಅಂತ ಹೇಳಿ ಉಡಾಫೆ ಉತ್ತರವನ್ನು ಕೊಟ್ಟಿರುವಂಥದ್ದು. ಈ ಹಿಂದೆ ಇದೇ ಮಾಧ್ಯಮಗಳು ಇವ್ರಿಗೆ ಬೇಕಾಗಿತ್ತು, ಇವರ ಸಿನಿಮಾಗಳ ಪ್ರಮೋಷನ್ಗೆ ಬೇಕು, ಇವರು ಸೀರಿಯಲ್ ಪ್ರಮೋಷನ್ಗಳಿಗೆ ಬೇಕು, ಇವ್ರು ನಟನೆ ಮಾಡುವಂಥದ್ದು ಹಾಕಬೇಕಾಗಿರುವಂಥದ್ದು ಮಾಧ್ಯಮಗಳು ಇಲ್ಲ, ಎಂಟರ್ಟೈನ್ಮೆಂಟ್ ಚಾನೆಲ್ಗಳಲ್ಲೇ ಹಾಕಬೇಕು. ಇದಕ್ಕೆಲ್ಲ ಇವರಿಗೆ ಮಾಧ್ಯಮಗಳು ಬೇಕಾಗುತ್ತೆ. ಆದರೆ ಇದಕ್ಕೆ ಮಾತ್ರ ಮಾಧ್ಯಮಗಳು ಬೇಕಾ ಅಂತೇಳಿ ಉಡಾಫೆ ಉತ್ತರವನ್ನು ಕೊಟ್ಟಿರುವಂಥದ್ದು. ದಶರಥ್, ಥ್ಯಾಂಕ್ ಯು ಸಂತೋಷ್ ನಿಮ್ಮಲ್ಲ ಮಾಹಿತಿಗೆ.